ಸೊ ಇವತ್ತಿನ ಮಧ್ಯಾಹ್ನದ ಊಟ ನಮ್ಮದು ಸ್ವಾತಿ ಕಡೆಯಿಂದ, ಸ್ವಾತಿ ಹೋಟೆಲ್ ಕಡೆಯಿಂದ. ಶಾಕಿಂಗ್ ವಿಷಯ ಏನಂತಂದರೆ, ನನ್ನ ಬಾಮೇದ ಹಾಡಿಸ್ಗಳಿಗೆಲ್ಲ ನೀರು ಚೆಲ್ಬಿಟ್ಟು ಪೆಪ್ಸಿ ಚೆಲ್ಬಿಟ್ಟು ಹಾಗೆ ಬಿಟ್ಟ ಊಟನ. ಲಕ್ಷಾಂತರ ರೂಪಾಯಿ ಡಾಟಾ ಇತ್ತು ಅದರಲ್ಲಿ. ಏನು ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ. ನನ್ನ ಇಡೀ ಲೈಫೇ ಇದರಲ್ಲಿದೆ, ನಂಗೆ ಗೊತ್ತಿಲ್ಲ ಏನು. ಏನೋ ತಗೊಂಡವ್ರೆ ಏನೋ ಬಿಟ್ಟವ್ರೆ ಅಂತಾರೆ. ಆ ಪಡೋ ಕಷ್ಟ ನೋಡಿದ್ರೆ ಯಾಕಪ್ಪ ಕಣ್ಣ ತಂದೆ ತಾಯಿದ್ರು ಇಷ್ಟೊಂದು ನೋಡಿದ ಕಷ್ಟ, ದಿನ ಕಷ್ಟಪಡ್ತೀವಿ. ನಿಮ್ಮ ಮಕ್ಕಳನ್ನ ನೀವು ಆಡ್ಸ್ಬೇಕು ಟೈಮ್ ಇಲ್ಲ ನಿಮಗೆ, ಎಷ್ಟು ಹೊಟ್ಟೆ ಉರಿತದೆ. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತು ನಾನೇನು ಖುಷಿಯಾಗಿದ್ದೀನಿ ಅಂತ ಅಂದರೆ, ನನ್ನ ಮನೇಲಿ ನನಗೆ ಪ್ರಿಯ ಪಾತ್ರರು ಎಲ್ಲರೂ ಇದ್ದಾರೆ. ಅಚ್ಚು ಇದ್ದಾನೆ, ಆನವ್ ಇದ್ದಾನೆ. ಆ್ಯಂಡ್ ಮೋರ್ ಓವರ್ ನನಗೆ ಎಗ್ ರೈಸ್ ಅಂದರೆ, ಅದು ನಮ್ಮ ಅತ್ತೆ ಮಾಡೋ ಎಗ್ ರೈಸ್ ಅಂದರೆ ನನಗೆ ತುಂಬ ಇಷ್ಟ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂತು, ಅತ್ತೆ ಮಾಡಿಲ್ಲ ಎಗ್ ರೈಸ್. ಸೊ ಇವತ್ತು ಆ್ಯಕ್ಚುಲಿ ಶುರುವಾಗಿದ್ದು ಹೀಗೆ, ಬೇಗನೆ ಶುರುವಾಯಿತು. ಬಟ್ ನಾನು ವೀಡಿಯೋ ಮಾಡ್ತಿರೋದು ಈಗ. ಇಲ್ಲಿ ನನ್ನ ಹೆಂಡತಿ ಇದ್ದಾಳೆ. ಈಗ ಅವಳ ಹತ್ರ ಇವತ್ತೊಂದು ರೊಟೀನ್ ಏನು ಅಂತ ಕೇಳೋಣ. ಪಾಪ ಇವತ್ತೇನವ ರೊಟೀನು? ಇವತ್ತು ಶೂಟ್ ಇದೆ. ಶೂಟ್ ಏನು ಶೂಟು? 15-12 ಸಲೂನಲ್ಲಿ ನಿಮ್ಮದು ಮೇಕ್ ಓವರ್ ಶೂಟು. ಏನು ಶೂಟ್ ಅಂತ ಕೇಳ್ತಾ ಇರಿ, ಇನ್ನೊಂದು 1 hour ಇದೆ ರೆಡಿ ಆಗೋಕ್ಕೆ. ಓಕೆ. ಸೊ ಅಲ್ಲಿ ಏನಂತಂದರೆ, ನನಗೆ ಅಂತ ನನಗೆ ಹೆಂಗೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು, ಪಾಪ ನನಗಿಂತ ನೀನೇ ಚೆನ್ನಾಗಿ ಹೇಳ್ಬಿಡ್ತೀನಿ. ಸೊ ಯೂಶಲಿ ನಾವು ಸೆಲೆಬ್ರಿಟೀಸ್ ಹೇರ್ ಸ್ಟೈಲ್ ಕಾಪಿ ಮಾಡ್ತೀವಿ. ಅದು ಸಮ್ಟೈಮ್ಸ್ ಒಬ್ರಿಗೆ ಸೂಟ್ ಆಗುತ್ತೆ, ಒಬ್ರಿಗೆ ಸೂಟ್ ಆಗಲ್ಲ, ಎಲ್ರಿಗೂ ಸೂಟ್ ಆಗಲ್ಲ. ಹೌದೌದು. ಯಾಕಂದ್ರೆ ಸೆಲೆಬ್ರಿಟೀಸ್ ಅವ್ರ ಫೇಸ್ ಸ್ಟ್ರಕ್ಚರ್ಗೆ, ಫೇಸ್ ಶೇಪ್ ತಕ್ಕಂಗೆ ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಇವಾಗ ನಾವು ಇದು ಮೌಲಿಂಗ್ ತಾನೆ. ಹಾಂ, ಈಗ ನಾವು ನಿಮ್ಮ ಫೇಸ್ ಶೇಪ್ಗೆ ತಕ್ಕಂಗೆ ಹೇರ್ ಟ್ರಿಮ್ ಮಾಡಿಸ್ತಾ ಇದ್ದೀವಿ. ಯಪ್ಪ ನೋಡೋಣ. ಇನ್ನು ನಾವು ಟ್ರಿಪ್ಗೆ ಹೊರಡ್ತಾ ಇದ್ದೀವಿ. ಸೊ ಟ್ರಿಪ್ಗೆ ಹೊರಡೋಕ್ಕಿಂತ ಮುಂಚೆ ಬಟ್ಟೆ ಗಿಟ್ಟೆಲ್ಲ ಅವಳು ರೆಡಿ ಮಾಡ್ಕೊತಾ ಇದ್ದಾಳೆ. ನಾನು ನನ್ನ ಹೇರ್ ಸ್ಟೈಲು ರೆಡಿಯಾಗಿರುತ್ತೆ. ಸೊ ಐ ಆಮ್ ವೇಟಿಂಗ್ ಫಾರ್ ದಟ್ ಲುಕ್. ನೋಡೋಣ, ಹಾಳು ಮಾಡಿಬಿಟ್ರೆ ಹಾಳು ಮಾಡಲ್ಲ ತಾನೆ. We are bringing a celebrity hair stylist for that. Oh, superb. I'm waiting. ಅಮ್ಮ, ನೀನ್ ತಿನ್ಕೊಂಡು ಆಮೇಲೆ ತಿನ್ಸಮ್ಮ ಅವ್ಗೆ. ನೈಸ್ ಹೇರ್ ಸ್ಟೈಲ್. 10 ಗಂಟೆ ಮುಗ್ದೋಗಿರೋದೊಂದು, ಅದಕ್ಕೆ ನಾನು ಪೇಚಾಡ್ತಾರೆ. ಒಂದು ಊಟ ಲೇಟ್ ಆಗೋಯ್ತಾ? ಇಲ್ಲಿ ನಾನು ರೆಡಿಯಾಗಿದ್ದೀನಿ ಹೊರಡೋಕ್ಕೆ, ಮೌಲ್ಯ ರೆಡಿ ಆಗ್ತಿದ್ದಾಳೆ. ಈ ಮಧ್ಯ ಗ್ಯಾಪಲ್ಲಿ ಸರ್ ನೋಡಿ, ಅವ್ರಿಗೂ ಹೊಸ ಚಪ್ಪಲಿ ಅವ್ರ ಅಮ್ಮನ ತಂದಿರೋದು. ಈಗ ಇವನು ಹಾಕೊಬೇಕಂತೆ. ಏನಪ್ಪ ನಿನಗೆ ಆಗಿಲ್ಲ ಅಂದರೂ ಹಾಕೊಬೇಕಾ ನೀನು? ಕಿತ್ಕೊಂಡು ಹೋಗ್ತೀನಿ ಚಪ್ಪಲಿನ, ಕೊಡ್ರಿ ಹಾಕತ್ತೀನಿ ಅಂತ. ಅಯ್ಯೋ ಅಯ್ಯೋ ಅಯ್ಯೋ. ನೀನು ನಮ್ಮ ಸ್ಲಿಪ್ಪರ್ ಹಾಕೊಂಡ್ರೆ ನಾನು ನಿಮ್ಮ ಸ್ಲಿಪ್ಪರ್ ಹಾಕೊತೀನಿ. ಯಾವುದು? ಹೌದಾ? ಚೆನ್ನಾಗಿತ್ತಲ್ಲ? ಅದಕ್ಕೆ ಸೆಟ್ ಆಗ್ತಾ ಇದೆ. ಹೌದಾ? ಆಮೇಲೆ ನೀವು ಅದು ತೆಳ್ಳಗಿತ್ತಲ್ಲ, ತಗೊಳ್ಳಿಲ್ವಾ? ಶರ್ಟ್ ಮಾತ್ರ ತೆಳ್ಳಗಿತ್ತೆ. ಏನದು? ಶರ್ಟ್ ಒಂದು ಪೇಂಟೆಡ್ ತರ ಇತ್ತಲ್ಲ. ಹಾಂ, ತಗೊಳ್ಳಿಲ್ವಾ? ತಗೊಂಡಿಲ್ಲ ಅದನ್ನ. ಹೇ ತಗೊಂಡಿಲ್ಲ, ನನಗೆ ಪ್ಯಾಕ್ ಮಾಡಿದ್ನಲ್ಲ. ಬಿಲ್ ಡೇ ಎಷ್ಟು ಸ್ಮೂತಾಗಿರಬೇಕು ಅಂತ ಅನ್ಕೊತೀವೋ ಅಷ್ಟು ಹಾಳಾಗೋಕ್ಕೆ ಎಲ್ಲ ಸಿದ್ಧತೆಗಳಾಗ್ಬಿಟ್ಟಿರುತ್ತೆ. ಇವತ್ತು ಎಲ್ಲ ರೆಡಿಯಾಗಿ ಬಟ್ಟೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡು, ಪ್ಯಾಕಿಂಗ್ ಎಲ್ಲ ಆಲ್ರೆಡಿ ಆಗ್ಬಿಟ್ಟಿದೆ. ಆಕ್ಚುಲಿ ಇದೇ ಮ್ಯಾಚ್ ಆಗ್ತಾ ಇರೋದು. ಯಾವುದು? ಇದಕ್ಕಲ್ವಾ? ಹೌದು. ಓಕೆ. ಪ್ಯಾಕಿಂಗ್ ಎಲ್ಲ ಆಗಿ ಫುಲ್ ಎತ್ತಿಕ್ಬಿಟ್ಟಿದ್ದೀವಿ. ಸೊ ಈ ಬಟ್ಟೆ ಇಲ್ಲಿಗೆ ಅಂತ. ಈ ಬಟ್ಟೆನ ಬಂದು ಈಗ ನಾವು ಹೋಗ್ತಾ ಇದ್ದೀವಲ್ಲ ಆ ಒಂದು ಕಟ್ಗೆ ಮತ್ತು ವಿತ್ ಶೂಟ್ಗೆ, ಅಲ್ಲಿಗೆ ಅಂತ ಎತ್ತಿಕ್ಕಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಪ್ಯಾಂಟ್ ಒಂದು ಸೂಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿವರೆಗೆ ಪೇಚಾಡ್ದು. ಆಯಿತಾ? ಲಿಟ್ರಲಿ ಆಲ್ಮೋಸ್ಟ್ ಒನ್ ಅವರ್. ಓಕೆ, ಒಂದು ಲೆವೆಲ್ಗೆ ಸೆಟ್ ಮಾಡಿಕೊಂಡು ಆಚೆ ಬಂತು ಅಂದರೆ ಅದಕ್ಕೆ ಸೂಟಬಲ್ ಆಗೋಂಥ ಚಪ್ಪಲಿ, ಅದನ್ನು ನನ್ನ ತಮ್ಮ ಹಾಕೊಂಡೋಗ್ಬಿಟ್ಟಿದ್ದಾನೆ. ಕಷ್ಟಪಟ್ಟು ಅಲೈನ್ ಮಾಡಿದ್ದೀವಿ ನಾವು ಡ್ರೆಸ್ನ. ಈ ನೋಡಿದ್ರೆ ಅದಕ್ಕೆ ತಕ್ಕಂತೆ ಚಪ್ಪಲಿನೂ ಇಲ್ಲ. ಹೆಂಗೆಂಗೋ ಅಂತ ಅನ್ಕೊಂಡು ಮತ್ತೆ ಫುಲ್ ಹೋಗುತ್ತೆ, ಸುಸ್ತೇ ಆಗೋಯ್ತು. ಅದಕ್ಕೆಂತ ಟೈಮ್ ಸ್ಪೆಂಡ್ ಮಾಡಿದ್ದು, ಹೀಗೆ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು.
ಹೋಗತ್ತಾಗಿ ಹಿಂಸೆ ಆಗೋಯ್ತು. ಅದು ತುಂಬ ಜನಕ್ಕೆ ರಿಲೇಟಬಲ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಪಾಪ ಈ ವಿಷಯ. ಖಂಡಿತ ಆಗುತ್ತೆ. ಇನ್ನು ಹಿಂಗೆ ರೆಡಿ ಆಗಬೇಕು ಅಂತ ಅನ್ಕೊಂಡಿರ್ತೀವಿ. ಬಡ್ಡಿ ಮಗ ನಮ್ಮ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟು ಅಲ್ಲ ಒಂದು ಮಾತು ಕೇಳಬೇಕಲ್ವಾ, ಹಣ ಈ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದೀನಿ, ಅವಾಗ ಅದ್ರ ತಕ್ಕಂದು ನಾವೇನೋ ಟೈಮ್ ವೇಸ್ಟ್ ಮಾಡ್ಕೊಳ್ದಂಗೆ ಇರ್ತೀವಿ. ಒಂದು ಮಾತು ಕೇಳಿದೀನಿ ಅವ್ನ ಚಪ್ಪಲಿ ಎಲ್ಲ ಇಲ್ಲಿ ಬಿಟ್ಬಿಟ್ಟು ಅವನದೇನು ಅವ್ನು ಹಾಕೊಂಡು ಹೋಗೋಣ ಅಂತಂದರೆ ಫುಲ್ ಚಿಕ್ಕದು ಒಂದು ಹೀಗೆ. ಓಕೆ ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ದಿನ ಬಂದಂತೆ ಸ್ವೀಕರಿಸಬೇಕು. ಅದರಲ್ಲಿ ಬೇರೆ ನನ್ನ ಮಗ ಓಡ್ಕೊಂಡು ಬಿದ್ದು ಇಲ್ಲೂ ಆ ರೆಡ್ ಕಲರ್ದು ಏನದು ಕುಯ್ಕೊಂಡೈತೆ. ಈ ಟೊಡ್ಲರ್ಗಳು ಸಾಹಸ ಅಲ್ಲ ಗುರು ನಮಗೆ. ಅವನೀಗ ಮಲ್ಕೊಳ್ಳೋ ಟೈಮಾ, ಮಲ್ಕೊಳ್ಳೋವರೆಗೂ ಅಳ್ತಾನೆ ಇರ್ತಾನೆ. ಎಲ್ಲ ಬಿಪಿ ಇಲ್ದೇ ಇದ್ರು ಬಿಪಿ ಬರ್ಸ್ಬಿಡ್ತಾರೆ ಹಾಗೆ. ಆಮೇಲೆ ಇದು ಒಂದ್ ಮೇಜರ್ ರೀಸನ್ ಆಗ್ಬಿಟ್ಟಿತ್ತು ನಮ್ಗೆ ಕೆಲಸ ಮಾಡುವಾಗ. ಶೂಟ್ಗೆ ಹೋಗ್ಬೇಕು, ಅವ್ನ್ ಮಲ್ಕೊಳ್ಳೋವರೆಗೂ ಕಾಯ್ಬೇಕು. ನಾವು ಸೇರ್ಬೇಕಾಗಿರೋ ಜಾಗಕ್ಕೆ ಈಗ ಸೇರಿದೀವಿ. ಪಾಪ ಲೇಟ್ ಆಯ್ತಾ ಅಥವಾ ಹೇಗೆ? ಲೇಟ್ ಆಯ್ತು. ಹೌದಾ? ಇದೆ ಸಲೂನು. ಪಾಪ ಏನವ ಸುಸ್ತಾಗ್ತಿದ್ಯಾ? ಆಗದೇ ಇಲ್ಲ ಕಣ. ಆಗದೆ ಇಲ್ಲ, ಆಗದೇ ಇಲ್ಲ. ಸುಸ್ತಾಗುತ್ತಾ? ಫುಲ್ ಡ್ರೈನ್ ಆಗಿ ಎಳೆದು. ಅಲ್ಲ ಏನು ಗೊತ್ತಾ, ನೀನು ಈ ಪ್ರೆಗ್ನೆನ್ಸಿ ನಿಜವಾಗ್ಲೂ ನಿನ್ನ ವೀಕ್ ಮಾಡಕ್ ಬಿಟ್ಟಿದ್ಯಾ ಪಾಪ. ಮೆಂಟಲಿ ನಾನು ಹೇಳ್ತೀನಿ ಫಿಸಿಕಲಿಗಿಂತ ಟೆನ್ಷನ್ ಇಂದ ಇವಾಗ ಆಚೆ ಬರಕ್ ಎಷ್ಟೊತ್ತು ಬೇಕು ಗೊತ್ತಾ ನಂಗೆ. ಅದೇ ಆನ ವೇಟ್ ಮಾಡ್ಕೊಂಡಲ್ಲ ಆ ಟೆನ್ಷನ್ ಇಂದ. ದೇವ್ರೆ, ನೀವು ಹೋಗಿರ್ತೀರಾ, ನಾ ಬರ್ತೀನಿ ನಿಧಾನಕ್ಕೆ. ಯಾಕೆ ಏನಾಯ್ತು? ನಿಧಾನಕ್ಕೆ ಹತ್ಕೋಬ. ಕಾಲ್ ನೋವಾ? ಸುಸ್ತಿಗೆ ಹತ್ತಕ್ಕಾಯ್ತಾ ಇಲ್ಲ. ಹತ್ಕೋ ಬರ್ತೀನಿ, ಹೋಗಿ. ಬಾಬಾ ಹತ್ತು ಪರವಾಗಿಲ್ಲ. ಮಿಂಚುತ್ತಿದೆ ಪ್ರೆಗ್ನೆಂಟ್ ಆಗ್ಬಿಟ್ಟು ಮುಚ್ಕೊಂಡು ಮನೇಲಿ ಕೂತ್ಕೋಬೇಕು ಹಿಂಗೆ ಸ್ಟ್ಯಾಚು ಥರ. ಎಲ್ಲಿ? ಇದೊಂದು ಇದೆ ಅಲ್ವಾ ಹೇಳ್ತಾ ಇದ್ದು, ಇದೊಂದು ಬರಬೇಕಿದೆ, ಬ್ಯಾಲೆನ್ಸ್ ಇದೆ ಅಂತ. ಸೂಪರ್. ಇದು ರಿತಿ ಅಂತ. ರೀತಿ ಏನಿಲ್ಲವಾ? ಹೌದಾ? ಇಲ್ಲ ಮೇಡಮ್, ಬಿಸಿ ಶೂಟ್ ಮಾಡಕ್ಕೆ. ಆನವ್ ಜೊತೆ ಬ್ಯಾಕ್ಗ್ರೌಂಡು ಸ್ಕ್ರೀನಲ್ಲಿ ಅಂದರೆ ವೈಟ್ ಸ್ಕ್ರೀನಲ್ಲಿ ಒಂದು ಫೋಟೋ ನೆನಪಿದೆಯೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ, ಅದನ್ನು ಶೂಟ್ ಮಾಡಿದ್ದು ಇವರೇ, ರಿತಿ ಅವರು. ಈಗ ಫುಲ್ ಬಿಸಿ ಅಲ್ಲ, ಬಿಸಿ ಮ್ಯಾನ್. ಅವಾಗಿಂದ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿದ್ದ, ಇವಾಗ ಫುಲ್ ಬಿಸಿ. ಒಳ್ಳೇದಲ್ಲ? ಸೂಪರ್ ಅಲ್ಲ? ಆದ್ರೆ ನಮಗ್ ಟೈಮ್ ಸಿಗ್ತಾ ಇಲ್ವಲ್ಲ ಅಂತ ನಂಗೆ ಇಷ್ಟ. ಮಾಡೋಣ ಇರಿ, ಅವ್ರು ಕೇಳ್ಕೊಬಾರ್ದು. ನನಗೆ ಒಂದು ಅರ್ಥ ಆಗಿಲ್ಲ, ಚೈತ್ರ ಅವರೇ ಬಂದಾಗಲೆಲ್ಲ ಇವ್ರ ಹತ್ರ ಕೇಕ್ ಕಟ್ ಮಾಡಿಸ್ತೀರಲ್ಲ? ಅದೇ ಅವತ್ತು ಕೇಳಿದ್ನಲ್ಲ, ಅದಕ್ಕೊಂದು 10 ಕೇಕ್ ಬಂತಲ್ಲ. ಬಟ್ ಇದು ಎಲ್ಲಿಂದ ಬಂದಿರೋದು ಕೇಕು? ಮಾಗಡಿ ರೋಡಿಂದ. ಅದು ಕಿಚನ್ ಓನ್ಲಿ, ಅದು ಶಾಪ್ ಅಲ್ಲ, ಬಟ್ ತುಂಬಾ ಇಷ್ಟ ಅಂತ ಹೇಳಿ. ಓಕೆ ಓಕೆ. ಈ ಬಾ, ನಾನು ಶೂಟ್ ಮಾಡಿಸ್ತಿರೋದೇ ನಮ್ಮಿಬ್ರದ, ನಾನು ಸಪ್ರೇಟ್ ಆಗಿ ಇಟ್ಕೊಂತೀನಿ ಬಾ. ನೋಡಿ ಹಿಂಗೆ ಸುಮ್ಮನೆಲ್ಲ ಕೇಕ್ ಕಟ್ ಮಾಡಿಸ್ಕೊಂಡು ಪಾರ್ಟಿ ಮಾಡ್ತಾರೆ ಇವರು. ಇದೇ 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 ಕೇಕೆ ತಿಂದಿದ್ದು ನಾನು. ಹೌದಾ? ಹಿಂಗೆ ನಮಗೆ ಮಾತ್ರ ತಿನ್ಸ್ಬಿಟ್ಟು ಅವರು ಫಿಗರ್ ಮೇಂಟೈನ್ ಮಾಡೋದು. ಅದೇ ಪೂಜೆ ಮಾಡ್ತಾರೆ. ಓಕೆ, ನಾನೇ ತಿಂತೀನಿ. ಇಲ್ಲಿ ನಾವು ಮಧ್ಯಾಹ್ನ ಏನು ಊಟ ಮಾಡೋದು ಅನ್ನೋದು ಡಿಸ್ಕಷನ್ ಆಗ್ತಾ ಇದೆ. ರೀತಿ ನಾನ್ ವೆಜ್ ತಿಂತೀರಾ ಅಲ್ವಾ? ಪ್ಯೂರ್ ನಾನ್ ವೆಜ್ ಅವರು. ವೆರಿ ನೈಸ್. ಓಕೆ, Ready, 1, 2, 3, action. ಈಗ ಪ್ರತೀಕ್ ಅವ್ರದ್ದು ಹೇರ್ ಕಟ್ ಸ್ಟಾರ್ಟ್ ಆಗುತ್ತೆ. ನಾನು ಮಾಡಿಸ್ಕೊಂಡ್ಲಾ? ಸ್ಟಾರ್ಟಾ? ನಾಳೆ ಟ್ರಿಪ್ಗೆ ಹೋಗ್ಬೇಕು, ಈ ಅವತಾರದಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಕ್ಕಾಗಲ್ಲ, ಸುಮ್ಮನೆ ಮಾಡಿಸ್ಕೊಳ್ರಿ. ಈ ಅಪ್ಪನ ಎಷ್ಟು ಬೇಡ್ಕೊಬೇಕು ಗೊತ್ತೇನ್ರು ನಾನು. ಹೌದಾ? ಅಂತೂ ಇಂತೂ ನನ್ನ ಹೇರ್ ಸ್ಟೈಲ್ ಮುಗೀತು. ಜಾಲಿ. ನಾವೇ ಇದ್ರೆ ಕ್ರಿಯೇಟಿವ್ ಆಗಿ ಪಾಪ ನಿಮಿಷ ಮಾತಾಡ್ತಾ ಇದ್ದೀನಿ.
ಹೇಗಿದೆ ಲುಕ್ಕು ಪಾಪ ನೀವು ಹೇಳಿ ಹೇಗಿದೆ ಹೇಳಿ ಹೇಗಿದೆ ಹೇಳಿ ನಮಗೆ ಹಿಂದ್ಗಡೆ ಲುಕ್ ಎಲ್ಲ ತೋರಿಸು ನಮ್ಮ ಡಾರ್ಲಿಂಗ್ಸ್ಗೆ. ಚೆನ್ನಾಗಿದೆಯಾ ನೀವು ಹೇಳಿ, ಚೆನ್ನಾಗಿದೆಯಾ ಹೇಗೆ? ನೋಡಿ, ಗಂಡು ಮಕ್ಕಳಾಗಿ ನೀವೇ ಎಷ್ಟು ಟೈಮ್ ಕೊಡ್ತೀರಾ, ಹೆಣ್ಮಕ್ಳು ನೀನು ಎಷ್ಟು ಟೈಮ್ ಕೊಡಬೇಡ ಅಂದರೆ ಫಾರ್ ದ ಮೇಕ್. ಹೌದಾ? ಇಷ್ಟು ನಾನು ತಿನ್ನಲ್ಲ. ಇದು ಇದು ಬೇಡ. ಇದು ಅದು 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 ಚಿಲ್ಲಿ ಚಿಕನ್, ಅದು ಚಿಲ್ಲಿ ಚಿಕನ್ ತಿಂತೀರಾ? ತಿನ್ನಿ, ಹಾಕ್ಬಿಡಿದೀನಿ, ತಿನ್ನಿ ತಿನ್ನಿ ತಿನ್ನಿ. ಸೊ ಇವತ್ತಿನ ಮಧ್ಯಾಹ್ನದ ಊಟ ನಮ್ಮದು ಸ್ವಾತಿ ಕಡೆಯಿಂದ, ಸ್ವಾತಿ ಹೋಟೆಲ್ ಕಡೆಯಿಂದ. ಸ್ವಾತಿ ಚಿಕ್ಕಮ್ಮನ ಮಗಳು ಥರ ಹೇಳ್ತಾರೆ. ಸ್ವಾತಿ ಮೇಡಮ್ ಅವರು. ಸ್ವಾತಿ ಇಸ್ ಗುಡ್ ಪ್ರತೀಕ್ ಅಲ್ವಾ? ಇದು ಬೇಕಾ? ಸ್ಪೂನ್ ಕೊಡೆ. ಸಾರಿ. ಸೊ ಆಯಿತು, ಇಲ್ಲಿ ಸಮಯ 4:17 ಹೇಳಿಲ್ಲ, ಅಷ್ಟೊತ್ತಾಗುತ್ತೆ ಅಲ್ವಾ? ಓಕೆ, ಈಗ ಹೊರಡ್ತಾ ಇದ್ದೀವಿ. ಮತ್ತು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮೌಲಿ ಎಲ್ಲಿರ್ತಾಳೆ ಅವಳದೇ ನೀವು ಸರ್ವಿಸ್ ಬ್ಯಾಲೆನ್ಸ್ ಇದೆಯಾ ಅಂತ. ನನಗೆ ಕೆಲಸಗಳು ಸಿಕ್ಕಾಬಟ್ಟೆ ಇದೆ, ಹಾಗಾಗಿ ನಾನು ಇಂದ ಹೊಡ್ತೀನಿ. ಪಾಪ ನೀನು ಸಪ್ಪಿಗೆ ಇರ್ಬಿಡ ಪಾಪ, ನಂಗೆ ಒಂಥರ ಆಗುತ್ತೆ. ಸಿಕ್ಕಾಬೇಡ ತಲೆನೋವು. ಹೌದಾ? ಇದು ಇಲ್ಲಿ ಹಿಂದೆ ಮಸಾಜ್ ಮಾಡಿಸ್ಕೊ, ಇಲ್ಲಿ ಫುಲ್ ಹಿಡ್ಕೊಂಬಿಟ್ಟಿದೆ. ಮಸಾಜ್ ಮಾಡಿಸ್ಕೊ ಹಿಂಗೆ. ಓಕೆ ಸರಿ, ನಾನು ಹೊರಡ್ತೀನಿ. ಯಾರು ಏನು ಮಾತಾಡ್ತಿದ್ರು ಕೇಳಿಸ್ತಾ ಇಲ್ಲ. ನಂಗೆ ಇತ್ಕೊಡು. ಓಕೆ, ಲವ್ ಯು ಸೋ ಮಚ್. ನನಗೆ ಆಗಲ್ಲ ಪಾಪ, ಅಫ್ಕೋರ್ಸ್. ನೀನು ತಲೆನೋವು ಸರಿ, ನೀನು ಸಪ್ಪಿದ್ರೆ ನನಗೆ ಆಗಲ್ಲ. ಆಯಿತು, ಓಕೆ ಬಾಯ್. ಹಾಂ, ನಾವು ಹೊಡ್ತೀನಿ. ಮೌಲ್ಯ ಎಲ್ಲೇ ಇರ್ತಾರೆ. ಓಕೆ, ಅದು ಬರ್ತೀನಲ್ಲ, ಹಂಗೆ ಇಸ್ಕೊಂಡು ಹೋಗ್ತೀನಿ ಕಾಫಿ. ಸರಿ ಆಯಿತು, ನಾನು ಕಾಪಿಗೆ ಇಟ್ಟಿರ್ತೀನಿ ಈಗ. ಓಕೆ, ಇವಾಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ನೋಡಿ ಎಲ್ಲರೂ ಹೆಂಗೆ ನೋಡ್ತಾವ್ರೆ ನಾವು ವ್ಲಾಗ್ ಮಾಡಬೇಕಾದ್ರೆ. ಏನು ಮಾಡ್ತಾಯಿದ್ದೆ ನೀನು ಆ ಥರ ಎಲ್ಲ ನೋಡ್ತಾರೆ. ಸೊ ಹಾಗೆ ನೋಡಿ, ಇವಾಗ ಮನೆಗೆ ಬಂದೆ. ಏ ಬಾಸ್, ಈಗಿದ್ರ ಬಾಸ್? ಓಹೋ, ನಾವು ಹೋಗಿದ್ದೆಲ್ಲ ಗೊತ್ತೇ ಆಗಿಲ್ಲ ನಿಮಗೆ. ನೋಡಿ ಪೂರ್ತಿ ಚಲೋ ಆಗೈತೆ. ಎಲ್ಲ ಲಕ್ಷಾಂತರ ರೂಪಾಯಿ ಮಾಲ್ಕಣವ ಇವೆಲ್ಲ. ಅಯ್ಯೋ ದೇವ್ರೆ, ನಾನು ಯಾರನ್ನೂ ಅದಕ್ಕೆ ನಾನು ಯಾರನ್ನೂ ಬಿಡೋದಿಲ್ಲ ಇಲ್ಲಿ ನಾನು. ಒಂದು ಶಾಕಿಂಗ್ ವಿಷಯ ಏನಂತಂದರೆ, ನನ್ನ ಬಾಮೈದ ಹಾಡಿಸ್ಗಳಿಗೆಲ್ಲ ನೀರು ಪೆಪ್ಸಿ ಚೆಲ್ಬಿಟ್ಟು ಹಾಗೆ ಬಿಟ್ಟು ಊಟನೇ. ಲಕ್ಷಾಂತರ ರೂಪಾಯಿ ಡಾಟಾ ಇತ್ತು ಅದರಲ್ಲಿ. ಏನು ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ. ಈಗ ತಾನೇ ಶೂಟಿಂಗ್ ಹೋಗಿದ್ದೆ. ನೋಡಿದ್ರಲ್ಲ, ಮುಗಿಸ್ಕೊಂಡು ಕಾಪಿ ಮಾಡೋಕ್ಕೆ ಅಂತ ಬಂದೆ. ಡಿಡಕ್ಟ್ ಆಗ್ತಾಯಿಲ್ಲ. ಹಾರ್ಡ್ ಡಿಸ್ಕ್ ಎಲ್ಲ ಇದ್ರೊಳಗೆಲ್ಲ ನೀರು ಹೋಗ್ಬಿಟ್ಟಿದೆ ನೋಡಿ. ಎಲ್ಲ ಧ್ರುವ ತಾರಿದು ಎಲ್ಲ ಮಾಡಿ ಇದು ಟೇಬಲ್ ಮೇಲೆ ಇಟ್ಟಿದ್ದು, ಏನೆಲ್ಲ ಅಂಟುತ್ತೈತೆ ಅಂತ ನೋಡಿದ್ರೆ ಮಾಡಿಬಿಟ್ಟು ಹೋಗ್ಬಿಟ್ಟವನೆ. ನನ್ನ ಇಡೀ ಲೈಫೇ ಇದರಲ್ಲಿದೆ, ನಂಗೆ ಗೊತ್ತಿಲ್ಲ ಏನು. ನಾನು ಅದಕ್ಕೆ ಯಾರೂ ಸೇರಿಸಲ್ಲ. ನಾನು ಟೇಬಲ್ ಮೇಲೆ ಕ್ಲೀನ್ ಮಾಡ್ತೀನಿ ಅಂತಂದರೆ ಯಾರೂ ಕ್ಲೀನ್ ಮಾಡಬೇಡಿ ದಯವಿಟ್ಟು, ಅದು ಹತ್ರಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಒಂದಕ್ಕಲ್ಲ, ಇಷ್ಟು ನೀರು ಯಪ್ಪ.
ಓಕೆ, ಫೈನಲಿ ಇಷ್ಟ ತನಕ ಎಷ್ಟು ಟೆನ್ಷನಲ್ಲಿದ್ದೆ ಅಂತಂದರೆ ಡಾರ್ಲಿಂಗ್, ನಿಜವಾಗ್ಲೂ ಈಗ ಸಮಯ ನೋಡಿ 5:45 ಫುಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿತ್ತು. ನನ್ನ ಇಡೀ ಸಿನಿಮಾ ಡಾಟಾ ಇನ್ನೂ ಪೂರ್ತಿ ಬಿಸ್ನೆಸ್ ಬೇರೆ ಆಗಿಲ್ಲ, ಲಕ್ಷಾಂತರ ರೂಪಾಯಿ ಐಟಮ್ಸ್ ಐತೆ. ಅಂದರೆ ಹಾರ್ಡ್ ಡಿಸ್ಕೇ ಕಾಸ್ಟ್ಲಿ, ಹಾರ್ಡ್ ಡಿಸ್ಕ್ ಒಳಗಿರೋ ಡಾಟಾಗಳು ಸಿಕ್ಕಾಪಟ್ಟೆ ಕಷ್ಟ. ಅದೆಲ್ಲ ಈ ಥರ ಸರ್ಕ್ಯೂಟ್ ಆಯಿತು ಅಂತಂದರೆ ರಿಕವರ್ ಮಾಡೋದು ಕಷ್ಟ. ರಿಕವರ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಕೇಳ್ತಾರೆ. ನಾನು ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡಿರೋದು ನೋಡಿ. ನಮ್ಮ ಸುಬ್ಬಿನೂ ಎಷ್ಟು ಗಾಬರಿ ಆಗಿದ್ರು ಅಂತಂದರೆ, ಆಗಲೇ 3-4 ಕಡೆ ಹರಕೆ ಕಟ್ಬಿಟ್ಟಿದ್ದೆ ಕಣವ ಅಂತ. ಬಟ್ ಲಕ್ಕಿಲಿ ನನಗೆ ಎಷ್ಟು 7 ಹಾರ್ಡ್ ಡಿಸ್ಕಲ್ಲಿ 6 ಹಾರ್ಡ್ ಡಿಸ್ಕು ಡಿಡಕ್ಟ್ ಆಗಿದೆ. ಐ ಡೋಂಟ್ ನೋ, ಅದು ಲಾಂಗ್ ಟರ್ಮಲ್ಲಿ ಆದರೆ ಮಾಮೂಲಿ ನೀರಾಗಿದ್ದರೆ ಸರಿ, ಇದು ಪೆಪ್ಸಿ ಚೆಲ್ಲಿರೋದಲ್ಲ, ಲಾಂಗ್ ಟರ್ಮಲ್ಲಿ ಇದಾಗ್ಬೋದು ಅಂತ. ಬಟ್ ಏನೂ ಆಗಲ್ಲ ಅಂತ ಒಂದು ಧೈರ್ಯ. ಬಟ್ ಒಂದು ಹಾರ್ಡ್ ಡಿಸ್ಕು ಡಿಡಕ್ಟ್ ಆಗ್ತಾಯಿಲ್ಲ. ಅದರಲ್ಲಿ ಪ್ರಾಜೆಕ್ಟ್ ಫೈಲ್ಸ್ ಇದೆ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಅದೆಲ್ಲ ಬಿಟ್ಟು ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ಬಿಟ್ಟು ನಂದು ಕಾಲೇಜ್ ಟೈಮಿಂದ ಹಿಡಿದು ಇಲ್ಲಿವರೆಗೆ ಇರೋ ಮೆಮೊರೀಸ್ಗಳಿದೆ. ಅಂದರೆ ಫೋಟೋಸ್ ನಂದು, ನಮ್ಮ ಅಕ್ಕಂದು, ನಾನು ಫಸ್ಟು ಶುರು ಮಾಡಿದ್ದು ಶಾರ್ಟ್ ಫಿಲ್ಮ್ಸು, ಅದೆಲ್ಲ ಪ್ರಾಜೆಕ್ಟ್ ಫೈಲ್ಸೆಲ್ಲ ಅದರಲ್ಲೇ ಇದೆ. ನೋಡೋಣ, ಅದು ಡ್ರೈಗೆ ಬಿಟ್ಟಿದ್ದೀನಿ. ಅದೊಂದು ಆಗಿಬಿಟ್ರೆ ಈ ಇದರಿಂದ ಏನು ಟಾಸ್ಕ್ ಅಂತ ಹೇಳ್ದೆ, ಏನದು ಈ ಕಂಟಕದಿಂದ ನಾನು ಮತ್ತೆ ಬಂದೆ ಅನ್ನೋ ಥರ, ವಾಪಸ್ ಗೆದ್ಕೊಂಬಂದಿದ್ದೀವಿ ಅನ್ನೋ ಥರ. ನಿಜವಾಗ್ಲೂ ನಮ್ಮ ಸುಬ್ಬಿ ಮಗನ ನೋಡೋಕ್ಕಾಯ್ತಿರಲಿಲ್ಲ ನನಗೆ. ನಾನು ನಿಜವಾಗ್ಲೂ ನಂದು ಹೆಂಗಾಗುತ್ತೆ ಏನು, ಎಷ್ಟು ಕಷ್ಟ ಬೀಳ್ತಾ ಇದ್ದೀರಲ್ವೇ ನಾವು, ನಾವೇ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಸ್ವಲ್ಪ ಕಷ್ಟ ಬೀಳ್ತೀರಾ ಜೀವನ ಮಾಡೋದಕ್ಕೆ. ಕೇಳೋರ್ಗೇನು ಮಾಡ್ತಾರೆ, ಏನೋ ತಗೊಂಡವ್ರೆ, ಏನೋ ಬಿಟ್ಟವ್ರೆ ಅಂತಾರೆ. ಆ ಪಡೋ ಕಷ್ಟ ನೋಡಿದ್ರೆ ಯಾಕಪ್ಪ ಕಣ್ಣ ತಂದೆ ತಾಯಿದ್ರು ಇಷ್ಟೊಂದು ನೋಡಿದ ಕಷ್ಟ, ದಿನ ಕಷ್ಟಪಡ್ತೀವಿ. ನಿಮ್ಮ ಮಕ್ಕಳನ್ನ ನೀವು ಆಡ್ಸ್ಕೊಳಕ್ಕೆ ಟೈಮ್ ಇಲ್ಲ ನಿಮಗೆ, ಎಷ್ಟು ಹೊಟ್ಟೆ ಉರಿತದೆ. ಅಂಥದ್ರಲ್ಲಿ ಏನಾರ ಇಂಥದ್ದು ಆಗೋಗ್ಬಿಟ್ರೆ ಏನಪ್ಪ ಇರ್ಬೇಕನ್ನೋ ಅಂತ ಜೀವ ಹೋದಂಗೆ ಆಗ್ಬಿಟ್ಟೈತೆ ಕಣವು. ಭಗವಂತ ಏನೂ ತೊಂದರೆ ಆಗದೆ ಇದ್ರೆ ಸಾಕು ಅಂತಾನೆ ಅದರ ದೇವ್ರಿಗೆ ಬೇಡ್ತಾ ಕೂತಿದ್ದೀನಿ. ಭಗವಂತ ನೀನು ನುಂಡಿ ಕಾಸಾಕ್ತೀನಿ, ನುಂಡಿ ಕಾಸಾಕ್ತೀನಪ್ಪ, ಏನೂ ಆಗದೆ ಇರಲಪ್ಪ, ಅದನ್ನ ಅಳಿಯಪ್ಪ, ಸ್ವಲ್ಪ ಕಷ್ಟ ಬಿದ್ದಿಲ್ಲ ಅಂತ ಅದನ್ನೇ ಕೇಳ್ಕೊತಾ ಇದ್ದೀನಿ. ನಂಗೆ ನಿಜವಾಗ್ಲೂ ನೀರು ಹೋಯ್ತೈತೆ, ಜೊತೆಗೆ ಎಲ್ಲ ಇಟ್ಕೊಂಡ್ಬಿಟ್ಟೈತೆ, ಏನೇನೋ ಕಣ್ಮುಂದೆ ಬರ್ತೈತೆ ನನಗೆ. ಹಂಗಾರೆ ಇಷ್ಟು ಕಷ್ಟಪಟ್ಟಿರೋದಲ್ಲ ನನಗೆ, ತಲೆಯೆಲ್ಲ ಬಿಸಿ ಆಗ್ಬಿಟ್ಟೈತೆ. ಏನು ಎಲ್ಲಿದ್ದೀನಿ ನಾನು, ಏನು ಕೂತಿದ್ದೀನಿ, ಏನು ನಿಂತಿದ್ದೀನಿ ಅಂತಾನೆ ಗೊತ್ತಿಲ್ಲ. ಕಾಲೆಲ್ಲ ಕೈಯೆಲ್ಲ ಸತ್ಕೊತಾ ಇತ್ತು ನನಗೆ. ಏನಪ್ಪ ಭಗವಂತ ಯಾಕೆ ಇಷ್ಟು ಟೆನ್ಷನ್ ಕೊಡ್ತಾನೋ ಏನೋ ಅಂತ. ನಿಜವಾಗ್ಲೂ ನಮ್ಮ ಪರಿಸ್ಥಿತಿ ಹೆಂಗಾಗೋಯ್ತು ಅಂತಂದರೆ, ಆಯ್ಕಂತಿನ್ನ ಕೋಳಿಗೆ ಮತ್ತೆ ಕಾಲು ಮುರಿದಂಗೆ ನಮ್ಗಳಿಗೆ ಏನಂತಾರೆ, ಏನೋ ಎನಿವೇ ದೇವ್ರು ಕಾಪಾಡೋನೆ. ನಾನು ನಂಬಿರೋ ದೇವ್ರುಗಳು ಮೈಸೂರಮ್ಮ, ಪ್ರತಿಂಗರಮ್ಮ ಯಾರು ಕಾಪಾಡೋರೆ ಅನ್ನೋ ಥರ. ಬಿಟ್ಟು ಹೆಂಗಾಗಿತ್ತು ಗೊತ್ತಾ, ಆ 1 ಅವರಲ್ಲಿ 1.25 ಅವರಲ್ಲಿ ಎಲ್ಲ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೈತೆ. ಅದಕ್ಕೆ ಮತ್ತೆ ಹೇಳಿದೆ, ಕಾಫಿ ಮಾಡಲ ಅಂತ ಕೇಳಿದ್ರು. ಪ್ಲೀಸ್ ಮಾಡಿ, ಈಗ ತಾನೇ ಹಿಂಗೆ ಆಗ್ತದೆ ಅಂತಂದ್ಬಿಟ್ಟು ಕೆಳಗಡೆ ಮನೆಯವರೆಲ್ಲ ಓಡ್ ಬರ್ತಾರೆ. ನಾವು ಹಲೋ, ಏಯ್ ಯಾಕೋ ನನ್ನ ಸ್ಲಿಪ್ಪರ್ ಹಾಕೊಂಡೋಗಿದೆ. ನನಗೆ ನಿಜವಾಗ್ಲೂ ಹೆಂಗೆ ಕಷ್ಟ ಆಯಿತು ಗೊತ್ತಾ, ಅದೊಂದೇ ಇರೋದು ನನಗೆ ಹಾಕೊಂಡೋಗೋಕ್ಕೆ. ಖುಷಿ ಯಾರಿಗೆ ಬೇಡ, ಆನವ್ಗೆ ಬೇಡವ ಖುಷಿ ಅಂತ. ಇಷ್ಟೊತ್ತಾಯಿತು ಅಂದರೆ ಆಚೆ ಕರ್ಕೊಂಡೋಗಿ ನನ್ನ ಓಳ್ದ ಓ ಅಂತಾನೆ. ಬಟ್ ಒಂದಾಗಿದೆ, ಏನಪ್ಪ ಹೇಳ್ಬೇಡ ನೀನು. ನಗು ಏನದು? ಬೀದಿ ಇದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಬೀದಿ ಇದೆ, ನೀನು ಎಂತೆಂತ ನೀರೋ ಕಾವಲಿ, ಎಲ್ಲ ಕಾವಲು ದಾಟಿದ ಚೋರಿಯು ನೀನೇ. ನನ್ನ ಮಗನಿಗೆ ಸಾಂಗ್ಸು ಮತ್ತು ಇವೆಲ್ಲ ಅಂದರೆ ಸಿಕ್ಕಾಪಡೆ ಇಷ್ಟ ನೋಡಿ. ಹಂಗೆ ಮೆಸ್ಮರೈಸ್ ಆಗಿ ಕೂತ್ಬಿಟ್ಟಿದ್ದಾನೆ ಕೇಳಿಸ್ಕೊಂಡು. ಅಯ್ಯೋ, ನಿನ್ನ ಲವ್ ಬಂದ್ಬಿಡುತ್ತೆ ಕಣೋ. ಬಲೆ ಬಲೆ ಚಂದದ ಚಂದ್ರಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು,
ನಿನ್ನ ಚಂದ ಹೊಗಳಲು ಪದಗುಂಜ ಸಾಲದು. ನಿನ್ನ ಕಂಗಳ ಕಾಂತಿಯಲ್ಲೆಲ್ಲಾನೆ ತಾನೇನೆ ಹೂಲಲ ಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲ ಲಿರಿಕ್ಸ್ ಎಲ್ಲ ಬರುತ್ತೆ. ಸೂಪರ್ ಕಣೋ, ನಿಂಗೆ ಲಿರಿಕ್ಸ್ ಎಲ್ಲ ಬರುತ್ತೆ. ವಾವ್. ಚಂದದ ಚಂದುಳ್ಳಿ ನಾವೀಗ ಮೌಲಿನ ಪಿಕ್ ಮಾಡೋಕ್ಕೆ ಮತ್ತೆ ವಾಪಸ್ಸು ಸೊಲನ್ ಹತ್ರ ಬಂದೆ ಈಗ. ಬಟ್ ಮೌಲಿಯ ಫೋನ್ ಪಿಕ್ ಮಾಡ್ತಾ ಇಲ್ವಾ? ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವಳನ್ನ ಪಿಕ್ ಮಾಡೋಕ್ಕೆ ಬಂದರೆ ಅವಳೇ ನನ್ನ ಫೋನ್ನೇ ಪಿಕ್ ಮಾಡ್ತಾ ಇಲ್ಲ. ಏನು ಮಾಡೋದು ಇವಾಗ? ನಾವು ಅಲ್ಲಿವರೆಗೂ ಆರ್ಕೆಸ್ಟ್ರಾ ಕೇಳ್ತೀಯನು? ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದಗುಂಜ ಸಾಲದು. ಹೂವೆಲ್ಲ ಬೆಳಕು ನೀನ ನನಗೆ ಎಷ್ಟೊಂದು ಹಳೆ ಕನ್ನಡ ಸಾಂಗ್ಸ್ಗಳೆಲ್ಲ ಗೊತ್ತೇ ಆಗ್ತಿರ್ಲಿಲ್ಲ. ಗೊತ್ತಾಗೊಂದು ರೀಸನ್ ಏನಂದ್ರೆ ಸ್ಕೂಲ್ ವ್ಯಾನ್ ಅಲ್ಲಿ ಹೋಯ್ತಿರ್ಬೇಕಾದ್ರೆ ಆಗ್ತಾ ಇದ್ರು. ಎಷ್ಟೋ ಸಾಂಗ್ಗಳು ಗೊತ್ತವ್ರಿಂದ ಅಲ್ವಾ? ಈಗ ನಮ್ಮ ವಾಯ್ಸ್ನೇ ನಾವೀಗ ರೆಕಾರ್ಡ್ ಮಾಡಿದ್ವಲ್ಲ, ನಮ್ಮ ವಾಯ್ಸ್ನೇ ನಾವು ಕೇಳಿಸ್ಕೊಂಡ್ಬಿಟ್ಟು ಲಾಸ್ಟಿಲ್ಲ ಅಂದ್ರೆ ಪ್ರೊಫೆಷನಲ್ ಏನು ಸಿಂಗರ್ಸ್ ಅಂದ್ಬಿಟ್ಟು ನಮಗೆ ನಗ. ಏನು ಹಿಂಗೆಲ್ಲ ಸೀನ್ ಮಾಡ್ತಾ ಇದೀವಿ ಅಂತ. ಏನು ಮುದ್ದಾಡ್ತಾ ಇದೆಯಾ? ಏನದು ಮಾಡಿದ್ ನೀನು? ಆನ ನಿನ್ನಮ್ಮಲ್ಲಿ ಬರ್ತಾ ಇದ್ದಾಳೆ ನೋಡಾಯ. ಶುಭಕರ ಆನ ಓಕೆ, ಈಗ ಮುದ್ದಾಡೋ ಸೆಷನ್ನು ಕಂಟಿನ್ಯೂ ಆಗುತ್ತೆ. ಆಮೇಲೆ ಸಿಗ್ತೀನಿ. ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮೌಲಿನ ಕರ್ಕೊಂಡು ಹೋಗಿದ್ದಾಯ್ತು. ಮೌಲಿ ಹೇಗಿತ್ತು ಡೇ ಇವತ್ತು? ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಏನಾಯ್ತು? ಏನಾಗ್ತಿದೆ? ಸುಮ್ಮನೆ ಸಪ್ಗೆ ಕೂತಿದ್ಯಾ? ಸಪ್ಗೆ ಇದೆಯಾ? ನಾನು ಮಂಕೆ ಆಗ್ಬಿಟ್ಟಿದೆ ಗೊತ್ತಾ? ಕಂಪ್ಯೂಟರ್ದು ಹೌದು ಡಿಡಕ್ಟ್ ಆಗ್ತಿಲ್ಲ ಅಂತ ನೋಡ್ಬಿಟ್ಟು. ಇಲ್ಲ, ಇವತ್ತು ಡೇ ಸಖತ್ತಾಗಿರೋದು ನೋಡ್ಬಿಟ್ಟು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲ ಅದಲ್ಲ ಕೇಳು. ಈ ವಯದ ಬರೀ ಏನಿಲ್ಲ ಸಣ್ಣದು, ಈ ವಯದ ಚಪ್ಪಿ ಹಾಕೊಂಡು ಹೋಗ್ಬಿಟ್ಟು ಶೂಟ್ಗೆ ಈ ಲುಕ್ಗೆ ಇದು ವೈಟ್ಗೆ ಅದು ವೈಟ್. ಅದಿಲ್ಲಿ ಹಾಕೋಣಗೆ ಈಗಲೂ ಹಂಗೆ ಅದೇ ಹಾಕೊಂಡವನೆ. ಈಗಲೂ ಕೊಟ್ಟಿಲ್ಲ ನನಗೆ ಹಾಕೊಳ್ಳಕ್ಕೆ. ಸರಿ, ಇದು ಹಂಗೆ ಇಲ್ಲವಾ? ಹಂಗೆ ಇಲ್ಲ ಮುಂದೆ ಅಲ್ಲಿ ರೈಟ್ ಹಿಂಗೆ ಹೋಗೋಕ್ಕಾಗಲ್ಲ. ಓಕೆ, ಹಂಗೆ ಶುರುವಾಗಿ ಎಂಡ್ ಆಗಿದ್ದು ನಿಜವಾಗ್ಲೂ ಪಾಪ ಎಲ್ಲ ಬಾಯಿ ಬಂದ್ಬಿಡಿತು ಪಾಪ ನನಗೆ ನಿಜವಾಗ್ಲು. ನೀನು ಆನೋದು ಏನೋ ಹುಷಾರಿಲ್ಲ. ಹಾಂ, ನೀನು ಆನೋಗ್ ಅನ್ಕೊಂಡ ಅಲ್ಲ ಸಡನ್ ಆಗಿ ಏನೋ ಹತ್ತು ಕರೆದು ಅಂದ್ರಲ್ಲ ಟೆನ್ಷನ್ ಆಗ್ತದೆ. ಅಲ್ಲ ಹತ್ತು ಅಂದರೆ ಕಣ್ಣಲ್ಲಿ ಹಂಗೆ ನೀರು ಬಂದ್ಬಿಟ್ಟಿತ್ತು ಕಣವ. ಏನು ನೆಕ್ಸ್ಟ್ ಏನು ಮಾಡೋದು ಗೊತ್ತಿಲ್ವಲ್ಲ. ಮಂಕೆ ಆಗ್ಬಿಟ್ಟಿದ್ದೆ ಅನ್ಕೋ. ಇಲ್ಲ ಸಾರಿ, ಇಲ್ಲ ಇದು ಈಗ ಯಾರು ಬೇಕು ಅಂತ ಏನು ಮಾಡಲ್ವಲ್ಲ. ಅದೊಂದು ಬಟ್ ಅದು ಒಂದು ಎಲ್ಲಾರ ಹೋದಾಗ ಏನೋ ಅಲ್ವಾ, ಅದೇನಿದೆ ಅದು ಏನು ಹೇಳೋ ಚಾರ್ಜಿಂಗ್ ಅಲ್ಲ ಸೇಮ್ ಗೊತ್ತಾ? ಆ ಥರ ಲಿಕ್ವಿಡ್ ಐಟಮ್ಸು ನಾವು ಇಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಹೋಗೋದೇ ಇಲ್ಲ ರೂಮ್ಗೆ. ಊಟದ್ದೇನೋ ಎತ್ಕೊಂಡು ಹೋಗಕ್ಕೆ ಭಯ ನನಗೆ. ನಾನು ಫಸ್ಟ್ ನೋ ಅಂತ ಹೋಗ್ಬಿಟ್ಟಲ್ಲಿ. ಅದೇನು ಗೊತ್ತಾ, ಸೆನ್ಸ್ ಇದಿರಬೇಕು, ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಓಕೆ, ಏನಾಯ್ತು?
ಅವನು ಚಪ್ಪಲಿ ಹುಡುಕ್ತಾ ಇದ್ದೀರಾ? ಏನು ಚಪ್ಪಲಿ? ಯಾವ ಥರ ಚಪ್ಪಲಿನವ? ಹಾಂ, ಇಲ್ಲ ಇತ್ತಲ್ಲ ಅಲ್ಲೇ. ನಿಮಿಷರು ಚಿನ್ನು ಇಲ್ಲಿ ಪಾಪ ಮೇರಿ ಯಾಕೆ ಸೀರಿಯಸ್ ಆಗಿದ್ದೀರಾ? ಸೀರಿಯಸ್ ಆಗಿಲ್ಲ ರೀ, ಸುಮ್ಮನೆ ಇದ್ದೀನಿ. ನೀವು ಮುಚ್ಚಾಟ ನೋಡ್ತಾ ಇದ್ದೀನಿ. ಪಾಪ ನಾನು ಪ್ರೆಗ್ನೆನ್ಸಿನ ಎಂಜಾಯ್ ಮಾಡೋದು ಹೇಳ್ಕೊಡ್ತಾ ಇದ್ದೀರಲ್ಲ. ಸುಮ್ಮನೆ ಪಾಪ ಅದು ಅದು ನೀವು ಈ ಕಷ್ಟಕಾಲದಲ್ಲಿ ಯಾಕೆ ಎಂಜಾಯ್ ಮಾಡಿಲ್ಲ? ಅದು ರೇಗಿಸ್ತಾರದು, ರೇಗಿಸಿ ಅಂದರೆ ಐ ಆಮ್ ರಿಯಲಿ ಸಾರಿ. ಯಾಕಂದರೆ ನಾನು ಅದನ್ನು ಶೇರ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಅವಳು ಆಚೆ ಬಂದಮೇಲೆ ಅಫ್ಕೋರ್ಸ್ ಅಲ್ಲ, ಯಾರ ಕಷ್ಟನೂ ಯಾರು ಶೇರ್ ಮಾಡ್ಕೊಳಕ್ಕಾಗಲ್ಲ, ಅವ್ರವರೇ ಅನುಭವಿಸ್ಬೇಕು ಅಲ್ವಾ? ಓ, ಅಲ್ಲಿನೋ ಕಾಟ ಕೊಡ್ತಾನೆ ಇರೋ. ಲವ್, ನಿಮ್ಮ ಅಜ್ಜಿಗೆ ಅಪ್ಪ ದೇವರೇ ಅನ್ಸ ಮಟ್ಟಿಗೆ ಮಾಡ್ತಾ ಇದೀಯ ಅಂತಂದರೆ ಏನು ನಿನ್ನ ಸಮಸ್ಯೆ? ಏನು ಹೇಳು ಅನು. ಹಾಂ, ಏನು ನಿನ್ನ ಸಮಸ್ಯೆ ಏನು ಹೇಳು. ಹಾಂ, ನೋಡಿದ್ರೆ ಅವ್ನ ಸಮಸ್ಯೆ ಅಚ್ಚು ನೋಡು, ಅವ್ನ ಸಮಸ್ಯೆ ಹೇಳ್ತಾವೆ. ಹಾಂ, ಹೇಳಮ್ಮ ನಿಮ್ಮ ಸಮಸ್ಯೆ ಹೇಳು. ಹಾಂ, ಓ ಒರ್ಸ್ಕೊಂತ, ಓಹೋ, ಹಾಂ ಹಾಂ ಹಾಂ. ಆಮೇಲೆ ಹೇಳಿ ಸರ್. ಅದೇ ಏನು ಹಂಗೆ ಹೋದ್ರೆ ಏನದು ನಮ್ದು ಏನು ಗೊತ್ತಾ? ಹಾಂ, ಈ ಕಲ್ತನ ಪಾಪ ನನಗೆ ಬಂದ್ಬಿಡಿಲ್ಲ. ಅಲ್ಲ, ಬಟ್ಟೆ ಹಾಕೊತಾ ಇದ್ದಾನೆ, ಚಡ್ಡಿ ಹಾಕೊಳ್ಳೋದು ಅಂತ ಅಲ್ಲಿ ನಿಂತೀನಿ. ನನ್ನ ಹತ್ರ ಬಂದು ನಾನು ನೋಡಿದ್ರೆ ಸಾಕು. ಅಂತೆ. ಆಯ್ತಪ್ಪ, ವ್ಲಾಗ್ ಮಾಡಿ ಸಾಕು ನೀವು. ಅಯ್ಯೋ, ವ್ಲಾಗ್ ಮಾಡಿ ಸಾಕು, ಕೊಡಿ ಮೈಕ್ ಕೊಡಿ. ವ್ಲಾಗ್ ಮಾಡಿ ಸಾಕು. ಏನಪ್ಪ ಬಂದ ರಾಜ್ಕುಮಾರ? ಇವರಿದ್ರೆ ಇವರು ಕಷ್ಟ, ಇವರಿದ್ರೆ ಇವರು ಕಷ್ಟ, ಇಬ್ಬರಿಗೂ ಕಷ್ಟವೋ ಕಷ್ಟ. ಸೊ ಇವತ್ತಿನ ರಾತ್ರಿ ಊಟ ಏನು ಗೊತ್ತಾ? ಫಸ್ಟ್ ರಾತ್ರಿ ನೋಡ್ಬಿಡಿ, 9:40 ಆಲ್ಮೋಸ್ಟ್ ಆಗ್ತಾಯಿದೆ. ಏನಪ್ಪ ನಿದ್ರೆ? ಅಯ್ಯೋ ನಿದ್ರೆ ಮೂಡಲ್ಲಿ ಹಿಂಗಿದೆ ನೋಡಿ. ಓಕೆ, ಇವತ್ತು ಚಿತ್ರಾನ್ನ ನಮ್ಮ ಅತ್ತೆ ಮಾಡಿದೆ. ಚಿತ್ರಾನ್ನ ನಮ್ಮ ಅತ್ತೆ ಎಗ್ ರೈಸು ಚೆನ್ನಾಗಿ ಮಾಡುತ್ತೆ, ಚಿತ್ರಾನ್ನನೂ ತುಂಬ ಚೆನ್ನಾಗಿ ಮಾಡುತ್ತೆ. ಚಿತ್ರಾನ್ನ ಆ್ಯಕ್ಚುಲಿ ಪಾಪ ಎಲ್ಲರಿಗೂ ಫೇವ್ರೇಟ್ ತಾನೆ ನಮ್ಮ ಅತ್ತೆ ಮಾಡೋ ಚಿತ್ರಾನ್ನ. ಓಕೆ, ಅಯ್ಯಯ್ಯೋ ಪಾಪ ಆಲ್ರೆಡಿ ಅವನು ಊಟ ಹೌದಾ? ಅವನೇ ತಿಂತಾನೆ ಮಗನೇ. ಅಯ್ಯೋ, ಬಟ್ ತೋರಿಸ್ಬಾರ್ದಲ್ವ ಜಾಸ್ತಿ. ಓಕೆ, ಅಲ್ಲಿ ಬಿಡು. ನಾವೀಗ ಊಟ ಮಾಡಿಕೊಂಡು ಮಲ್ಕೊತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಜಾಲಿಂಗ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಮೊನ್ನೆ ಆಚೆ ಮೊನ್ನೆ ಎಲ್ಲ ಒಂಚೂರು ಇನ್ಕನ್ವೀನಿಯನ್ಸ್ ಅಂತಂದರೆ ಸ್ವಲ್ಪ ವೀಡಿಯೋ ಕರೆಕ್ಟಾಗಿ ಬರೆದಿರೋ ಕಾರಣ ಸಂಭವ ನಮಗಿರುತ್ತಲ್ವ, ನಾವು ಮನುಷ್ಯಲ್ಲ ಸ್ವಲ್ಪ ಏರುಪೇರು ಎಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬ್ಯಾಕ್ ಟು ದ ಫಾರ್ಮ್ ಅಂತ ಹೇಳ್ತೀವಲ್ಲ, ಹಾಗೆ ಬಂದಿದ್ದೀವಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.